ನಮಸ್ಕಾರ ಸ್ನೇಹಿತರೆ. ಹೀಗೆ ವಯಸ್ಸಾಗಿರೋ ಅಪ್ಪ ಒಂದು ದಿನ ಮಗನನ್ನ ಕರೆದು, ಮಗ, ನನಗೆ ವಯಸ್ಸಾಯ್ತು, ನಾನು ಸತ್ತೋದ್ಮೇಲೆ ನೀನು ಅಳ್ತೀಯೇನೋ ಅಂತ ಮಗನನ್ನ ತಂದೆ ಕೇಳ್ತಾರೆ. ಆಗ ಮಗ, ಅಪ್ಪ ಖಂಡಿತವಾಗ್ಲೂ ನಾನು ಅಳ್ಳಲ್ಲ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳ್ಬಿಡ್ತಾನೆ. ಗಾಬರಿ ಮತ್ತು ಬೇಜಾರಾದಂಥ ಅಪ್ಪ, ಅಲ್ಲ ಕಣೋ, ನನ್ನ ಬದುಕಿನಲ್ಲಿ ನನಗೆ ಏನೇನಿಲ್ವೋ ಅದೆಲ್ಲ ನಿನಗಿರ್ಬೇಕು ಅಂತ ನಾನು ರಾತ್ರಿ ಹಗಲು ಕಷ್ಟಪಟ್ಟು ದುಡಿದು ನಿನಗೆ ಎಲ್ಲವುಗಳನ್ನ ಒದಗಿಸ್ಕೊಟ್ಟಿದ್ದೇನೆ. ಇಲ್ಲಗಳು ಇರಬಾರ್ದು ಅಂತ ಪ್ರಯತ್ನ ಪಟ್ಟಿದ್ದೇನೆ. ನಾನು ನೋಡದ ಜಗತ್ತನ್ನ ನೀನು ನೋಡಬೇಕು ಅಂತ ನನ್ನ ಭುಜದ ಮೇಲೆ ನಿನ್ನನ್ನು ಕೂಡಿಸ್ಕೊಂಡು ನನಗಿಂತ ಎತ್ತರದ ಜಗತ್ತನ್ನು ನೋಡ್ಬೇಕಂತ ನಿನಗೆ ಜಗತ್ತನ್ನು ತೋರಿಸಿದ್ದೇನೆ. ಆದ್ರೆ ನಾನು ಸತ್ತೋದಾಗ ಒಂದೆರಡು ಕಣ್ಣೀರನ್ನ ನೀನು ಹಾಕಲ್ವಾ, ಅಳಲ್ವಾ ಅಂತ ಕೇಳಿದಾಗ ಮತ್ತೆ ಅದೇ ಧಾಟಿಯಲ್ಲಿ ಮಗ, ಇಲ್ಲಪ್ಪ, ಖಂಡಿತ ನಾನು ಅಳಲ್ಲ ಅಂತ ಹೇಳ್ತಾನೆ. ಆದ್ರೆ ಮತ್ತೆ ಮುಂದುವರಿಸಿ, ಅಪ್ಪ, ಒಂದು ಮಾತು ನೆನ್ಪಿಟ್ಕೊಳ್ಳಿ ಅಪ್ಪ, ನೀವು ಸತ್ತೋದಾಗ ನಾನು ಅಳ್ತಾ ಇರೋದನ್ನ ನೋಡೋಕ್ ಸಾಧ್ಯ ಇದೆಯಾ? ಇಲ್ಲ ತಾನೆ. ನಾನು ಅಳ್ತಾ ಇದ್ದೀನೋ ಇಲ್ವೋ ಅಂತ ನೋಡೋದಕ್ಕೆ ನೀವು ಇರಲ್ವಲ್ಲಪ್ಪ. ಅಪ್ಪ, ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಅಪ್ಪ, ನೀವು ಬದುಕಿರೋವರೆಗೂ, ನಿಮ್ಮ ಕೊನೆ ಉಸಿರಿರೋವರೆಗೂ ಕೂಡ ನಾನು ನಿಮ್ಮ ಕಣ್ಣಲ್ಲಿ ಒಂದು ಹನಿ ಕಣ್ಣೀರು ಬರೆದ ಹಾಗೆ ನಾನು ನಿನ್ನನ್ನು ಜೋಪಾನವಾಗಿ ನೋಡ್ಕೊತೀನಿ ಅಪ್ಪ. ನಾನು ನಿನ್ನ ಮಗ ಅಪ್ಪ. ಒಂದು ಕ್ಷಣ ತಂದೆಗೆ ದುಃಖ ತಡಿಲಾರದೆ, ತನ್ನಂತ ನಂಬಕ್ಕಾಗದೆ ಜೋರಾಗಿ ತನ್ನ ಮಗನನ್ನ ತಬ್ಕೊಂಡು ಆಲಂಗಿಸ್ಕೊಂಡು ಹತ್ತು ಬಿಡ್ತಾರೆ. ಹಾಗೇನೆ ಅಪ್ಪ ಮಗನಿಗೆ ಜೀವನದ ಮೊದಲು ಗುರು. ಬದುಕಿನ ದಾರಿಗೆ ದಿಕ್ಕು ತೋರಿಸುತ್ತಾ ಭವಿಷ್ಯದ ಸತ್ಕಾರ್ಯಗಳಿಗೆ ಮಾರ್ಗದರ್ಶಕನಾಗ್ತಾನೆ. ಅಪ್ಪ ಅಂದ್ರೆ ನಮ್ಮ ಕುಟುಂಬದ ದೊಡ್ಡ ಆಲದ ಮರ. ತಾನು ಬಿಸಿಲಲ್ಲಿ ಬೆಂದು ಮಳೆಯಲ್ಲಿ ನೆಂದು ನಮಗೆ ತಂಪಾದ ನೆರಳನ್ನು ಕೊಡುವ ಅತ್ಯಂತ ದೊಡ್ಡ ಜೀವ. ಮಗನಿಗೆ ಸುರಕ್ಷತೆ, ಧೈರ್ಯ ಮತ್ತು ಆತ್ಮವಿಶ್ವಾಸದ ಮೂಲವಾಗಿದ್ದು, ತಾತ್ಕಾಲಿಕವಾಗಿ ಅಸ್ಥಿರತೆಗೆ ಒಳಗಾದಾಗ ಅಪ್ಪನ ಭುಜವೇ ಮಗನಿಗೆ ಆಶ್ರಯ. ಎಷ್ಟೇ ಗಂಭೀರನಾಗಿದ್ದರೂ ತಂದೆ ಮಗನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ ಒಂದು ಮೌನ ಸಹೃದಯಿ. ಮಗ ದುಃಖದಲ್ಲಿದ್ದಾಗ ಮೊದಲು ಧೈರ್ಯ ಕೊಡೋನು ತಂದೆ. ಇವರ ಜೀವನ ಶೈಲಿ, ಶ್ರದ್ಧೆ, ಶಿಸ್ತಿನಂತೆ ಮಗ ನಡೆದುಕೊಳ್ತಾನೆ. ಮಗನ ನಿಜ ಜೀವನದ ನೈತಿಕತೆಯ ಶಿಲ್ಪಿ. ಮಗ ವಯಸ್ಸಿನಲ್ಲಿ ಬೆಳೆದು ಬಂದಂತೆ ಮಗನೊಟ್ಟಿಗೆ ಆತ್ಮೀಯತೆ, ಸಮವಯಸ್ಕ ಸಂಭಾಷಣೆ, ನಗು ಹಂಚಿಕೊಳ್ಳುವ ಸಂಬಂಧ ಸ್ನೇಹಿತರಂತೆ ಆಗಿಬಿಡುತ್ತಾರೆ. ತನ್ನ ಬದುಕಿನಿಂದಲೇ ಅಪ್ಪನಿಗೆ ಪ್ರೇರಣೆ, ತಾನೂ ತಂದೆಯಂತೆ ಆಗಬೇಕು ಅನ್ನೋ ಇಚ್ಛೆ ಮಗನ ಒಳಗಡೆಗೆ ಬೆಳೆದರೆ ಅದು ಅತ್ಯಂತ ಭಾವಪೂರ್ಣ ಸಂಬಂಧವಾಗಿದೆ. ಈ ಸಂಬಂಧವು ಶ್ರದ್ಧೆ, ಭರವಸೆ, ಪ್ರೀತಿಯಿಂದ ಕಟ್ಟಲ್ಪಟ್ಟಿದ್ದು. ಅಪ್ಪನನ್ನ ಗೌರವದಿಂದ ಕಾಣೋಣ, ಸಾಯುವವರೆಗೂ ಅವರಿಗೆ ಊರುಗೋಲಾಗಿರೋಣ. ಅಪ್ಪ ಮಕ್ಕಳು ಹೀಗೆ ಬದುಕಿ ಜೀವನವನ್ನ ಸಂತೋಷದಿಂದ ಸಂಭ್ರಮಿಸೋಣ. ನಮಸ್ಕಾರ.